ವೀಕ್ಷಕರೇ, ಅಂದು ಡಿಸೆಂಬರ್ 27, 2024 ಕೇರಳದ ಕೊಟ್ಟಾಯಂ ಡಿಸ್ಟ್ರಿಕ್ಟ್ನ ಅತಿರಂಪುಳಂ ಒಳಗೆ ಬರೋ ಇಟ್ಟಮನೂರ್ ಎಂಬ ಹಳ್ಳಿಯ ಪೊಲೀಸ್ ಸ್ಟೇಷನ್ಗೆ ಸಬಿಯಾ ಮ್ಯಾಥ್ಯೂಸ್ ಎಂಬ ಒಬ್ಬ ಮಹಿಳೆ ಬರ್ತಾರೆ. ಆಕೆ ಪೊಲೀಸ್ ಆಫೀಸರ್ಗೆ ಹೇಳ್ತಾಳೆ, ಸರ್, ನನ್ನ ತಂಗಿ ಕಳೆದ 1 ವಾರಗಳಿಂದ ಕಾಣಿಸ್ತಿಲ್ಲ ಅಂತ. ಅದಕ್ಕೆ ಆ ಪೊಲೀಸ್ ಆಫೀಸರ್ ಕೇಳ್ತಾರೆ, ಯಾರು ನಿಮ್ಮ ತಂಗಿ, ಹೇಗೆ ಮಿಸ್ಸಿಂಗ್ ಆದ್ಲು, ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂತ. ಅದಕ್ಕೆ ಸಬಿಯಾ ಮ್ಯಾಥ್ಯೂಸ್ ಹೇಳ್ತಾರೆ, ಸರ್, ನನ್ನ ತಂಗಿಯ ಹೆಸರು ಜೈನ್ ಮ್ಯಾಥ್ಯೂಸ್ ಅಂತ. ನಾವೆಲ್ಲರೂ ಆಕೆನ ಪ್ರೀತಿಯಿಂದ ಜೈನಮ್ಮ ಅಂತ ಕರಿತೀವಿ. ಆಕೆಗೆ 48 ವರ್ಷ ವಯಸ್ಸು. ಆಕೆಯೊಂದಿಗೆ ನಾನು ಡಿಸೆಂಬರ್ 22ರವರೆಗೂ ಕಾಂಟ್ಯಾಕ್ಟ್ ನಲ್ಲೇ ಇದ್ದೆ. ದಿನಕ್ಕೆ 2 ಬಾರಿಯಾದ್ರೂ ಫೋನ್ ಮಾಡಿ ಮಾತಾಡ್ತಿದ್ವಿ. ಆದ್ರೆ ಡಿಸೆಂಬರ್ 23ರಿಂದ ಆಕೆಯ ಫೋನ್ ರೀಚ್ ಮಾಡೋಕ್ಕಾಗ್ತಿಲ್ಲ, ಸ್ವಿಚ್ ಆಫ್ ಅಂತ ಬರ್ತಿದೆ. ನನ್ನ ತಂಗಿ ಮುಂಚೆ ಎಂದು ಈ ರೀತಿ ಬಿಹೇವ್ ಮಾಡಿಲ್ಲ, ದಯವಿಟ್ಟು ಆಕೆನ ಹುಡುಕಿ ಕೊಡಿ ಅಂತ ಹೇಳಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ನ ಫೈಲ್ ಮಾಡಿಸ್ತಾರೆ. ಪೊಲೀಸರು ಆಕೆಗೆ, ಸರಿ, ಈಗ ನೀವು ಮನೆಗೆ ಹೋಗಿ ಆಕೆನ ಹುಡುಕಿ ಕೊಡೋ ಜವಾಬ್ದಾರಿ ನಮ್ದು ಅಂತ ಹೇಳಿ ಸ್ಟೇಷನ್ ಇಂದ ಕಳಿಸ್ತಾರೆ. ಇಲ್ಲಿಂದ 1 ವಾರ ಕಳೆದ್ರು ಸಬಿಯಾರಿಗೆ ಪೊಲೀಸರಿಂದ ಏನೊಂದು ಅಪ್ಡೇಟ್ ಬರೋದಿಲ್ಲ. ಇವತ್ತಲ್ಲ ನಾಳೆ ಏನಾದ್ರೂ ವಿಷಯ ಗೊತ್ತಾಗ್ಬೋದು ಅನ್ನೋ ನಂಬಿಕೆಯಲ್ಲೇ ದಿನಗಳು ಕಳೀತಾ ಹೋಗುತ್ತೆ. ಈಗ ಜನವರಿ ಬಂದಾಗಿತ್ತು. ಅಂದು ಜನವರಿ 13ರ ದಿನ. ಆ ದಿನ ಸಬಿಯಾರ ಫೋನ್ಗೆ ಕಾಣೆಯಾಗಿದ್ದ ತನ್ನ ತಂಗಿ ಜೈನಮ್ಮಳ ಫೋನ್ ನಿಂದ 3 ಬಾರಿ ಮಿಸ್ ಕಾಲ್ ಬರುತ್ತೆ. ಲಾಂಗ್ ರಿಂಗ್ ಏನಾಗ್ಲಿಲ್ಲ, ಜಸ್ಟ್ 1-2 ರಿಂಗ್ ಆಗಿ ಕಟ್ ಆಗ್ತಿತ್ತು. ತಕ್ಷಣವೇ ಸಬಿಯಾ ಜೈನಮ್ಮಳ ಫೋನ್ಗೆ ತಿರುಗಿ ಕಾಲ್ ಮಾಡ್ತಾರೆ, ಆದ್ರೆ ಫೋನ್ ಸ್ವಿಚ್ ಆಫ್. ಆ ಮೂಮೆಂಟ್ಗೆ ನಿಜವಾಗ್ಲೂ ಜೈನಮ್ಮ ಏನೋ ಒಂದು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಅಂತ ಸಬಿಯಾರಿಗೆ ಅನ್ಸುತ್ತೆ. ತಕ್ಷಣವೇ ಈ ಮಿಸ್ ಕಾಲ್ ನ ಇನ್ಫಾರ್ಮೇಶನ್ ನ ತಗೊಂಡು ಸಬಿಯಾ ಮ್ಯಾಥ್ಯೂಸ್ ಮತ್ತೆ ಪೊಲೀಸ್ ಸ್ಟೇಷನ್ ಗೆ ಬರ್ತಾರೆ. ಆಕೆಯ ಇನ್ಫಾರ್ಮೇಶನ್ ನ ಪೊಲೀಸರಿಗೆ ಕೊಡ್ತಾರೆ. ಆದ್ರೆ ಪುನಃ ಪೊಲೀಸರು ಆಕೆಗೆ ಹೇಳ್ತಾರೆ, ಡೋಂಟ್ ವರಿ ಮೇಡಮ್, ನೀವು ಇದನ್ನ ನಮಗೆ ಕೊಟ್ಟಿದ್ದೀರಲ್ಲ, ನಾವು ಇಲ್ಲಿಂದ ಮುಂದೆ ನೋಡ್ಕೋತೀವಿ ಅಂತ ಹೇಳಿ ಸಬಿಯಾ ಮ್ಯಾಥ್ಯೂಸ್ ರನ್ನ ಮನೆಗೆ ಕಳಿಸ್ತಾರೆ. ಆದ್ರೆ ಇಲ್ಲಿಂದ ಮುಂದೆ ಕೂಡ ಕೇಸ್ ನಲ್ಲಿ ಏನೊಂದು ಪ್ರೋಗ್ರೆಸ್ ಆಗಲ್ಲ. ಸಬಿಯಾ ಮ್ಯಾಥ್ಯೂಸ್ ಆಲ್ರೆಡಿ ಭಯಗೊಂಡಿದ್ರು, ನನ್ನ ತಂಗಿಗೆ ಏನೋ ಆಗಿದೆ, ಆದ್ರೆ ಪೊಲೀಸರು ಮಾತ್ರ ಏನೂ ಕೆಲಸ ಮಾಡ್ತಿಲ್ವಲ್ಲ ಅಂತ. ನಂತರ ಸಬಿಯಾ ಮ್ಯಾಥ್ಯೂಸ್ ಯೋಚಿಸ್ತಾರೆ, ಇದು ಹೀಗೆ ಬಿಟ್ರೆ ಆಗಲ್ಲ, ನಾನೇ ಏನಾದ್ರೂ ಮಾಡ್ಬೇಕು ಅಂತ ಅಂದ್ಕೊಂಡು ಹೈಯರ್ ರ್ಯಾಂಕ್ ಆಫೀಸರ್ಸ್ ಗಳ ಬಳಿ ಹೋಗಿ ಮನವಿ ಮಾಡ್ಕೋತಾರೆ. ಸ್ಟೇಟ್ ಡಿಜಿಪಿಯ ಬಳಿಯೂ ಹೋಗಿ ಮನವಿ ಪತ್ರ ಸಲ್ಲಿಸ್ತಾರೆ. ಕೊನೆಗೆ ಸಿಎಂಗೂ ಕೂಡ ಪತ್ರ ಬರೆದು ಮನವಿ ಮಾಡ್ಕೋತಾರೆ. ಆದ್ರೆ ಏನೇ ಮಾಡಿದ್ರು ಸಬಿಯಾರಿಂದ ಈ ಕೇಸ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಕ್ಕೆ ಆಗ್ಲೇ ಇಲ್ಲ. ನಂತರ ಯೋಚಿಸ್ತಾರೆ, ನಾನು ಈ ಪೊಲೀಸರನ್ನ ನಂಬ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ, ಇವರನ್ನೆಲ್ಲ ನನ್ನ ದಾರಿಗೆ ತರಬೇಕು ಅಂದ್ರೆ ಅದಕ್ಕೆ ಇರೋದು ಒಂದೇ ದಾರಿ ಅಂತ ಅಂದ್ಕೊಂಡು ಸಬಿಯಾ ಮುಂದೆ ಬರೆದದ್ದೇ ಕೇರಳ ಹೈಕೋರ್ಟ್ ನ ಬಾಗಿಲನ್ನ. ಆಕೆ ನೇರವಾಗಿ ಹೈಕೋರ್ಟ್ಗೆ ಒಂದು ಪಿಟಿಷನ್ ನ ಫೈಲ್ ಮಾಡ್ತಾರೆ. ಅದರಲ್ಲಿ ಆಕೆ ಹೇಳ್ತಾರೆ, ನನ್ನ ತಂಗಿ ಮಿಸ್ಸಿಂಗ್ ಆಗಿ ಕೆಲವು ತಿಂಗಳುಗಳೇ ಆಯ್ತು, ಆದ್ರೆ ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ, ಹಾಗಾಗಿ ಕೊನೆಗೆ ಕೋರ್ಟ್ ನ ದಾರಿಗೆ ಬರಬೇಕಾಯ್ತು ಅಂತ. ಈಗ ಫೈನಲಿ ಕೇರಳ ಹೈಕೋರ್ಟ್ ಕೇಸ್ ಫೈಲ್ ನ ಎಕ್ಸಾಮಿನ್ ಮಾಡಿ ಒಂದು ಆರ್ಡರ್ ನ ಪಾಸ್ ಮಾಡುತ್ತೆ ಪೊಲೀಸರಿಗೆ. ಅವರ ಮಿಸ್ಸಿಂಗ್ ಆಗಿರೋ ತಂಗಿಯನ್ನ ಇಮಿಡಿಯೇಟ್ ಆಗಿ ಹುಡುಕಿ ಕೋರ್ಟ್ಗೆ ತಂದು ಹಾಜರುಪಡಿಸಬೇಕು ಅಂತ. ಈಗ ಪೊಲೀಸರು ಎಚ್ಚೆತ್ಕೊಳ್ತಾರೆ. ಮೊದಲೇ ಮಾಡಬೇಕಾಗಿದ್ದ ಗ್ರೌಂಡ್ ಲೆವೆಲ್ ವರ್ಕ್ ನ ಈಗ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಕೋರ್ಟ್ ನ ಆದೇಶದ ನಂತರ ಕೇರಳ ಗವರ್ಮೆಂಟ್ ಈ ಕೇಸ್ ನ ಕೊಟ್ಟಾಯಂ ಕ್ರೈಮ್ ಬ್ರಾಂಚ್ ಗೆ ವರ್ಗಾಯಿಸುತ್ತೆ. ಈಗ ಕ್ರೈಮ್ ಬ್ರಾಂಚ್ ಜೈನಮ್ಮರ ಮಿಸ್ಸಿಂಗ್ ಕೇಸ್ ನ ಇನ್ವೆಸ್ಟಿಗೇಷನ್ ಗೆ ಇಳಿತಾರೆ. ಅಷ್ಟೊತ್ತಿಗಾಗ್ಲೇ ಲೋಕಲ್ ಪೊಲೀಸರು ಮಾಡಿದಂತಹ ವರ್ಕ್ ನ ರಿಪೋರ್ಟ್ ಕ್ರೈಮ್ ಬ್ರಾಂಚ್ ಗೆ ತಲುಪಿತ್ತು. ರಿಪೋರ್ಟ್ ನಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳನ್ನ ಮೆನ್ಷನ್ ಮಾಡಲಾಗಿತ್ತು. ಅಂದ್ರೆ ಜೈನಮ್ಮ ಯಾರ್ಯಾರೊಂದಿಗೆ ಕಾಂಟ್ಯಾಕ್ಟ್ ನಲ್ಲಿದ್ರು, ಆಕೆ ಫ್ರೀಕ್ವೆಂಟ್ ಆಗಿ ಯಾರ್ಯಾರ ಬಳಿ ಫೋನ್ ನಲ್ಲಿ ಮಾತಾಡ್ತಿದ್ರು, ಹೀಗೆ ಸಾಕಷ್ಟು ಜನರನ್ನ ವಿಚಾರಿಸಿ ಅವರ ಫೋಟೋ ಮತ್ತು ಡೀಟೇಲ್ಸ್ ಗಳನ್ನ ಒಂದು ಫೈಲ್ ಮಾಡಿ ಕ್ರೈಮ್ ಬ್ರಾಂಚ್ ಗೆ ಕೊಟ್ಟಿರ್ತಾರೆ. ಅದರ ಜೊತೆಗೆ ಕ್ರೈಮ್ ಬ್ರಾಂಚ್ ನ ಬಳಿ ಕಾಣೆಯಾದ ಮಹಿಳೆಯ ಫೋನ್ ನಿಂದ ಜನವರಿ 13ಕ್ಕೆ ಬಂದಿದ್ದ 3 ಮಿಸ್ ಕಾಲ್ ಗಳ ಎವಿಡೆನ್ಸ್ ಕೂಡ ಇತ್ತು. ಆದ್ರೆ ಈಗ ಫೋನ್ ಸ್ವಿಚ್ ಆಫ್ ಆಗಿತ್ತು. ನಂತರ ಕ್ರೈಮ್ ಬ್ರಾಂಚ್ ಕಾಣೆಯಾಗಿದ್ದ ಜೈನಮ್ಮರ ಮೊಬೈಲ್ ಫೋನ್ ಮೂಲಕ ಆಕೆ ಕಾಣೆಯಾಗಿದ್ದ ಡಿಸೆಂಬರ್ ತಿಂಗಳ ಕೊನೆಯ ಲೊಕೇಶನ್ ಎಲ್ಲಿ ಅಂತ ಚೆಕ್ ಮಾಡ್ತಾರೆ. ಆಕೆಯ ಫೋನ್ ಕೊನೆಯದಾಗಿ ಸ್ವಿಚ್ ಆಫ್ ಆಗಿದ್ದು ಪಳಿಪುರಂ ಎಂಬ ಸ್ಥಳದಲ್ಲಿ. ಆದ್ರೆ ಪೊಲೀಸರಿಗೆ ಆಕೆ ವಾಸವಿದ್ದ ಕೊಟ್ಟಾಯಂಗೂ ಆಕೆಯ ಕೊನೆ ಲೊಕೇಶನ್ ಪಳಿಪುರಂಗೂ ಯಾವುದೇ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಕ್ಕಾಗ್ಲಿಲ್ಲ. ಅವರುಗಳು ಕೂಡ ಕ್ಲೂಲೆಸ್ಸೇ ಆಗಿದ್ರು ಈ ಕೇಸ್ ನ ನೆಕ್ಸ್ಟ್ ಲೆವೆಲ್ಗೆ ಹೇಗೆ ತಗೊಂಡೋಗೋದು ಅಂತ. ಇದೇ ವರ್ಷ ಅಂದ್ರೆ ಜುಲೈ 2025ರಲ್ಲಿ ಈ ಕೇಸ್ ನಲ್ಲಿ ಪೊಲೀಸರಿಗೆ ಮಹತ್ವದ ಒಂದು ಬ್ರೇಕ್ ಥ್ರೂ ಸಿಗುತ್ತೆ. ಅದೇನಂದ್ರೆ, ಕಾಣೆಯಾಗಿದ್ದ ಜೈನಮ್ಮರ ಫೋನ್ ಮತ್ತೆ ಸ್ವಿಚ್ ಆನ್ ಆಗಿ ಅದನ್ನ ರೀಚಾರ್ಜ್ ಕೂಡ ಮಾಡಲಾಗುತ್ತೆ. ಆದ್ರೆ ಕೆಲವೇ ನಿಮಿಷಗಳ ನಂತರ ಮತ್ತೆ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಲಾಗಿತ್ತು. ಈಗ ಪೊಲೀಸರು ಜೈನಮ್ಮರ ಫೋನ್ ಅನ್ನ ರೀಚಾರ್ಜ್ ಮಾಡಿದ ಫೋನ್ ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ರೀಚಾರ್ಜ್ ಮಾಡಿದ ವ್ಯಕ್ತಿ ಹೇಳ್ತಾನೆ, ನನಗೆ ಆತ ಯಾರು ಅಂತ ಗೊತ್ತಿಲ್ಲ, ನಂಬರ್ ಕೊಟ್ಟ, ನಾನು ರೀಚಾರ್ಜ್ ಮಾಡಿದೆ ಅಂತಾನೆ. ಅದಕ್ಕೆ ಪೊಲೀಸರು ಇದು ಯಾವ ಲೊಕೇಶನ್ ಅಂತ ಕೇಳ್ತಾರೆ. ಈಗ ಆತ ಇದು ಇರಟುಪೆಟ್ಟ ಅಂತ ಹೇಳ್ತಾನೆ. ಪೊಲೀಸರಿಗೆ ಕಾಣೆಯಾಗಿರೋ ಜೈನಮ್ಮಗೂ
ಆಕೆಯ ಮೊಬೈಲ್ ಫೋನ್ ಇಟ್ಕೊಂಡಿರೋ ವ್ಯಕ್ತಿಗೂ ಏನೋ ಒಂದು ಕನೆಕ್ಷನ್ ಇದೆ ಅಂತ ಅನಿಸಿ ಕ್ರೈಮ್ ಬ್ರಾಂಚ್ ನ ಒಂದು ತಂಡ ಇರುಟು ಪೆಟ್ಟಿಗೆ ಬರ್ತಾರೆ. ಅಲ್ಲಿ ನೋಡಿದ್ರೆ ನೂರಾರು ಸಣ್ಣ ಸಣ್ಣ ಮೊಬೈಲ್ ಶಾಪ್ಗಳು. ಪ್ರತಿದಿನ ಸಾವಿರಾರು ಮಂದಿ ಬಂದು ತಮ್ಮ ಮೊಬೈಲ್ ಗಳಿಗೆ ರೀಚಾರ್ಜ್ ಮಾಡ್ಕೊಂಡು ಹೋಗ್ತಾರೆ. ನಂತರ ಪೊಲೀಸರು ಜೈನಮ್ಮರ ಫೋನ್ ರೀಚಾರ್ಜ್ ಮಾಡಲಾಗಿದ್ದ ಶಾಪ್ಗೆ ಹೋಗಿ ಅಲ್ಲಿಯ ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ ಗಳನ್ನ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಗಂಟೆಗಳವರೆಗೆ ಆ ದಿನದ ಫುಟೇಜ್ ನ ನೋಡಿದ ಪೊಲೀಸರಿಗೆ ಕೊನೆಗೂ ಒಬ್ಬ ವ್ಯಕ್ತಿ ಆಕೆಯ ಫೋನ್ ಸ್ವಿಚ್ ಆನ್ ಆಗಿದ್ದ ಟೈಮ್ಗೆ ಅಂಗಡಿಗೆ ಬಂದು ಹೋಗಿರೋದು ಕಾಣಿಸುತ್ತೆ. ಆದ್ರೆ ಆತನನ್ನ ನೋಡಿದ ಕೂಡಲೇ ಪೊಲೀಸರಿಗೆ ಶಾಕ್ ಆಗತ್ತೆ. ಯಾಕೆಂದ್ರೆ ಸಿಸಿಟಿವಿಯಲ್ಲಿ ಕಾಣಿಸಿಕೊಂಡ ವ್ಯಕ್ತಿಯನ್ನ ಪೊಲೀಸರು ಆಲ್ರೆಡಿ ನೋಡಿದ್ರು, ಮಾತಾಡಿದ್ರು, ವಿಚಾರಣೆಯೂ ನಡೆಸಿದ್ರು. ನಂತರ ಕ್ರೈಮ್ ಬ್ರಾಂಚ್ ನ ಪೊಲೀಸರು ವಾಪಸ್ ಕೊಟ್ಟಾಯಂಗೆ ಬಂದು ಅವರಿಗೆ ಲೋಕಲ್ ಪೊಲೀಸರು ಕೊಟ್ಟಿದ್ದ ಫೈಲ್ ನ ಸರ್ಚ್ ಮಾಡಿ ನೋಡ್ತಾರೆ. ಅದರಲ್ಲಿ ಒಂದು ವ್ಯಕ್ತಿಯ ಫೋಟೋ ಅಂಗಡಿಯಲ್ಲಿ ಸಿಕ್ಕಿದ್ದ ಸಿಸಿಟಿವಿ ಫುಟೇಜ್ಗೆ 100% ಮ್ಯಾಚ್ ಆಗ್ತಿತ್ತು. ಆತನ ಡೀಟೇಲ್ಸ್ ಹಾಗೆ ಫೋಟೋ ಸ್ಟೇಷನ್ ನಲ್ಲಿ ಬಹಳ ದಿನಗಳಿಂದ ಬಿದ್ದಿತ್ತು. ಆತನ ಹೆಸರು CM ಸೆಬಾಸ್ಟಿಯನ್, 68 ವರ್ಷದ ವ್ಯಕ್ತಿ. ಈತನ ಜಾತಕ ತೆಗೆದು ನೋಡಿದ್ರೆ ಈತ ಬೇಸಿಕಲಿ ಒಬ್ಬ ಪ್ರೈವೇಟ್ ಬಸ್ ಡ್ರೈವರ್. ಅದರ ಜೊತೆಗೆ ಲೋಕಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಮಾಡ್ತಾನೆ. ಆದ್ರೆ ಸೆಬಾಸ್ಟಿಯನ್ ವಾಸವಾಗಿರೋದು ಅಲಪುಳ ಡಿಸ್ಟ್ರಿಕ್ಟ್ ನಲ್ಲಿ. ಕಾಣೆಯಾಗಿರೋ ಜೈನಮ್ಮ ಕೊಟ್ಟೆಯಂ ಡಿಸ್ಟ್ರಿಕ್ಟ್ ನವರು. ಹಾಗಾಗಿ ಪೊಲೀಸರಿಗೆ ಇವರಿಬ್ಬರಿಗೂ ಕನೆಕ್ಷನ್ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ನಂತರ ಕ್ರೈಮ್ ಬ್ರಾಂಚ್ ಪೊಲೀಸರು ಸೆಬಾಸ್ಟಿಯನ್ ಠಾಣೆಗೆ ಕರೆಸಿ ವಿಚಾರಿಸ್ತಾರೆ. ಆಗ ಸೆಬಾಸ್ಟಿಯನ್ ಹೇಳ್ತಾನೆ, ಸರ್, ನಾನು ಒಬ್ಬ ಬಸ್ ಡ್ರೈವರ್, ಅದರ ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಮಾಡ್ತೀನಿ. ಅದಕ್ಕೆ ಪೊಲೀಸರು ನಿನ್ನ ಫ್ಯಾಮಿಲಿ ಎಲ್ಲಿದೆ ಅಂತ ಕೇಳ್ತಾರೆ. ಸೆಬಾಸ್ಟಿಯನ್ ಹೇಳ್ತಾನೆ, ಅವರೆಲ್ಲ ಕೊಟ್ಟಾಯಂನಲ್ಲಿದ್ದಾರೆ, ಆದ್ರೆ ನಾನು ಮಾತ್ರ ಪಳಿಪುರಂನಲ್ಲಿರೋದು ಅಂತಾನೆ. ನಂತರ ಪೊಲೀಸರು ಆತನನ್ನ ಹಲವಾರು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸ್ತಾರೆ. ನಿನಗೂ ಆ ಕಾಣೆಯಾದ ಮಹಿಳೆಗೂ ಏನು ಸಂಬಂಧ ಅಂತ ಕೇಳಿದ್ದಕ್ಕೆ ಸರಿಯಾಗಿ ಉತ್ತರನೇ ಕೊಡೋದಿಲ್ಲ. ಅಸ್ಪಷ್ಟವಾಗಿ ಮಾತಾಡ್ತಿದ್ದ, ಹುಚ್ಚನಂತೆ ವರ್ತಿಸ್ತಿದ್ದ. ಪೊಲೀಸರು ಕೂಡ ಕಂಪ್ಲೀಟ್ಲಿ ಕನ್ಫ್ಯೂಸ್ ಆಗಿದ್ರು. ಈತ ನಿಜವಾಗ್ಲೂ ಹುಚ್ಚನ ಅಥವಾ ಹುಚ್ಚನ ರೀತಿ ವರ್ತಿಸ್ತಿದ್ದಾನ ಅಂತ. ಆದ್ರೆ ಪೊಲೀಸರ ಬಳಿ ಇದ್ದ ಒಂದೇ ಒಂದು ಲೀಡ್ ಅಂದ್ರೆ ಅದು ಸದ್ಯಕ್ಕೆ ಸೆಬಾಸ್ಟಿಯನ್ ಮಾತ್ರ. ಹಾಗಾಗಿ ಆತನ ವಿಚಾರಣೆಯನ್ನ ಮುಂದುವರಿಸ್ತಾರೆ. ಸೆಬಾಸ್ಟಿಯನ್ನ ಪೊಲೀಸರು ಕೇಳ್ತಾರೆ, ಸದ್ಯಕ್ಕೆ ನೀನು ಎಲ್ಲಿ ವಾಸವಾಗಿದ್ಯಾ ಅಂತ. ಅದಕ್ಕೆ ಆತ, ಸರ್, ನಮ್ಮ ಪೂರ್ವಜರ ಪ್ರಾಪರ್ಟಿ ಅಳಪುರಂನ ಪಳಿಪುರಂನ ಹಳ್ಳಿಯಲ್ಲಿದೆ. ಅಲ್ಲಿ ನನಗೆ 2.5 ಎಕರೆಯಷ್ಟು ತೋಟ ಹಾಗೆ ಮನೆ ಇದೆ. ನಾನು ಆ ಲ್ಯಾಂಡ್ ನಲ್ಲಿ ಕೃಷಿ ಮಾಡ್ತೀನಿ. ಆಗಾಗ ಕೊಟ್ಟೆಯಂಗೂ ಹೋಗಿ ಬರ್ತಿರ್ತೀನಿ ಅಂತಾನೆ. ಅದಕ್ಕೆ ಪೊಲೀಸರು, ಸರಿ, ನಮ್ಮನ್ನು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾರೆ. ಸೆಬಾಸ್ಟಿಯನ್, ಸರಿ ಬನ್ನಿ, ಅದರಲ್ಲೇನಿದೆ ಅಂತ ಹೇಳಿ ಕ್ರೈಮ್ ಬ್ರಾಂಚ್ ನ ಪೊಲೀಸರನ್ನ ಕರ್ಕೊಂಡು ಆತನ ಜಮೀನಿಗೆ ಹೊರಡ್ತಾರೆ. ಅದೊಂದು ನಿರ್ಜನ ಜಾಗ. ಅದರ ಮಧ್ಯದಲ್ಲಿ ಒಂದು ಮನೆ. ಆ ಮನೆಯಲ್ಲಿ ಆತನ ಹೊರತಾಗಿ ಬೇರೆ ಯಾರು ವಾಸವಿಲ್ಲ. ಅದರ ಸುತ್ತಮುತ್ತ ನೋಡಿದ್ರೆ ಸೆಬಾಸ್ಟಿಯನ್ ಹೇಳಿದ ಹಾಗೆ ಅದೇನು ಫಾರ್ಮ್ ಲ್ಯಾಂಡ್ ತರ ಕಾಣಿಸ್ತಿರ್ಲಿಲ್ಲ. ಮೇ ಬಿ ಹಲವಾರು ವರ್ಷಗಳ ಹಿಂದೆ ಈ ಜಾಗದಲ್ಲಿ ಕೃಷಿ ಮಾಡ್ತಿದ್ರು ಅನ್ಸುತ್ತೆ. ಈಗ ಇದೊಂದು ಬಂಜರು ಭೂಮಿ, ಹಲವಾರು ಬಾವಿಗಳಿವೆ. ಒಮ್ಮೆ ಈ 2.5 ಎಕರೆ ಭೂಮಿಯನ್ನ ನೋಡಿದ್ರೆ ಇಲ್ಲಿ ಏನು ಬೇಕಾದ್ರೂ ನಡಿಬಹುದು ಅಂತ ಅನ್ಸೋ ತರಹದ ಜಾಗ ಇದು. ಇನ್ನೊಂದು ವಿಷಯ ಅಂದ್ರೆ ಈ ಜಾಗದಲ್ಲಿ ಏನೇ ಕ್ರೈಮ್ ನಡೆದಿದ್ರು ಅದು ಹೊರ ಜಗತ್ತಿಗೆ ತಿಳಿಯೋಕೆ ಸಾಧ್ಯವೇ ಇರಲಿಲ್ಲ. ನಂತರ ಪೊಲೀಸರು ಮತ್ತೆ ಸೆಬಾಸ್ಟಿಯನ್ನ ಪೊಲೀಸ್ ಠಾಣೆಗೆ ಕರೆಸಿ, ನಿನಗೂ ಕಾಣೆಯಾಗಿರೋ ಜೈನಮ್ಮಗೂ ಏನು ಸಂಬಂಧ, ಆಕೆಯ ಮೊಬೈಲ್ ಹಾಗೆ ಸಿಮ್ ಕಾರ್ಡ್ ನಿನ್ನ ಬಳಿ ಯಾಕಿದೆ, ನೀನಾಗೆ ಬಾಯಿ ಬಿಡ್ಲಿಲ್ಲ ಅಂದ್ರೆ ನಾರ್ಕೋ ಟೆಸ್ಟ್ ಮಾಡಿಸಿ ಆದ್ರೂ ನಾವು ತಿಳ್ಕೊತೀವಿ ಅಂತ ಭಯಪಡಿಸ್ತಾರೆ. ಹೀಗೆ ಪೊಲೀಸರು 3-4 ದಿನ ನಿರಂತರವಾಗಿ ಒತ್ತಡ ಹಾಕ್ತಿದ್ದಂತೆ ಸೆಬಾಸ್ಟಿಯನ್ ಕನ್ಫೆಸ್ ಮಾಡ್ತಾನೆ. ನೀವು ಹುಡುಕ್ತಿರೋ ಜೈನಮ್ಮಳನ್ನ ನಾನೇ ಕೊಂದೆ, ನನ್ನ ಕೈಯಾರೆ ಕೊಂದಿದ್ದೀನಿ ಅಂತಾನೆ. ನಂತರ ಪೊಲೀಸರು ಆಕೆಯ ದೇಹ ಎಲ್ಲಿ ಅಂತ ಕೇಳಿದ್ದಕ್ಕೆ ಮತ್ತೆ ಸೆಬಾಸ್ಟಿಯನ್ ತನ್ನ 2.5 ಎಕರೆ ಜಮೀನಿಗೆ ಪೊಲೀಸರನ್ನ ಕರ್ಕೊಂಡು ಬರ್ತಾನೆ. ಆದ್ರೆ ಆತನಿಗೆ ಜೈನಮ್ಮಳನ್ನ ಹೂತು ಹಾಕಿರೋ ಎಕ್ಸಾಕ್ಟ್ ಪ್ಲೇಸ್ ಗೊತ್ತಿರಲಿಲ್ಲ. ಮೇ ಬಿ ನೆನಪಿರಲಿಲ್ಲ ಅನ್ಸುತ್ತೆ. ಹಲವಾರು ಗಂಟೆಗಳು ಅದೇ ಜಾಗದಲ್ಲಿ ಕಳೆದ ಬಳಿಕ ಒಂದು ಜಾಗವನ್ನ ತೋರಿಸಿ ಪೊಲೀಸರಿಗೆ ಹೇಳ್ತಾನೆ, ಇಲ್ಲಿ ಅಗಿರಿ ಸರ್ ಅಂತ. ಇಮಿಡಿಯೇಟ್ಲಿ ಪೊಲೀಸರು ಆತ ತೋರಿಸಿದ ಜಾಗವನ್ನ ಅಗಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ವೀಕ್ಷಕರ, ನಿಜವಾಗ್ಲೂ ಈ ಸೆಬಾಸ್ಟಿಯನ್ ಕಾಣೆಯಾಗಿರೋ ಜೈನಮ್ಮರನ್ನ ಕೊಲೆ ಮಾಡಿ ಆತನ ತೋಟದಲ್ಲಿ ಹೂತಾಕಿದ್ನ? ಆತ ನಿಜವಾಗ್ಲೂ ಹುಚ್ಚನ ಅಥವಾ ಹುಚ್ಚನ ರೀತಿ ನಟನೆ ಮಾಡ್ತಿದ್ನ? ನಿಜವಾಗ್ಲೂ ಪೊಲೀಸರಿಗೆ ಆ ಜಾಗದಲ್ಲಿ ಏನಾದ್ರೂ ಸಿಕ್ತಾ? ಬಹಳನೇ ಕನ್ಫ್ಯೂಸಿಂಗ್ ಹಾಗೆ ಟ್ವಿಸ್ಟ್ ಇರೋ ಕೇಸ್ ಇದು. ಬನ್ನಿ ಹಾಗಿದ್ರೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಸೆಬಾಸ್ಟಿಯನ್ ತೋರಿಸಿದ ಜಾಗವನ್ನ ಅಗಿಯೋಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 3 ಅಡಿ ಒಳಗೆ ಹೋದ ಬಳಿಕ ಪೊಲೀಸರಿಗೆ ಒಂದು ಮನುಷ್ಯನ ದೇಹದ ಅವಶೇಷಗಳು ಪತ್ತೆಯಾಗತ್ತೆ. ಕೈ, ಕಾಲು, ತಲೆಯ ಮೂಳೆಗಳು ಮಾತ್ರ ಉಳಿದಿತ್ತು. ಅದನ್ನ ನೋಡಿದ ಫಾರೆನ್ಸಿಕ್ ಟೀಮ್ಗೆ ಇದು ಒಂದು ಮಹಿಳೆಯ ದೇಹದ ಅಸ್ಥಿಗಳು ಅಂತ ಕನ್ಫರ್ಮ್ ಆಗತ್ತೆ. ಈಗ ಪೊಲೀಸರಿಗೆ ನಿರಾಳ. ಸೆಬಾಸ್ಟಿಯನ್ ಹೇಳಿದ್ದು ಸರಿಯಾಗೇ ಇತ್ತು. ಈತನೇ ಜೈನಮ್ಮಳನ್ನ ಕೊಂದು ಇಲ್ಲಿ ತಂದು ಹೂತಾಕಿದ್ದಾನೆ.
ಹೀಗೆ ಈ ಕೇಸ್ ಕ್ಲೋಸ್ ಆಯ್ತು. ನಾವೇನೋ ಇದೊಂದು ಬಹಳ ದೊಡ್ಡ ಕೇಸ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಸುಲಭವಾಗಿ ಸಾಲ್ವ್ ಆಯ್ತು ಅಂತ ಅನ್ಕೊಂಡು ಸಿಕ್ಕಂತಹ ದೇಹದ ಅವಶೇಷಗಳನ್ನ ತೆಗೆದು ಫಾರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಿಕೊಡ್ತಾರೆ. ಆದ್ರೆ ಪೊಲೀಸರಿಗೆ ಇದು ಜೈನಮ್ಮಳ ಆಸ್ತಿಯೇ ಅಂತ ಸೈಂಟಿಫಿಕಲಿ ಪ್ರೂವ್ ಮಾಡಬೇಕು. ಅದಕ್ಕೆ DNA ಟೆಸ್ಟ್ ಮಾಡಿಸ್ಲೇಬೇಕಾಗಿತ್ತು. DNA ಟೆಸ್ಟಿಂಗ್ ನಂತರವೇ ಈ ಕೇಸ್ ಸಾಲ್ವ್ ಆಯ್ತು ಅಂತ ಅಫಿಷಿಯಲಿ ಅನ್ಕೊಳಕ್ಕಾಗೋದು. ನಂತರ ಪೊಲೀಸರು ಈ DNA ಮ್ಯಾಚಿಂಗ್ ಆಗಿ ಜೈನಮ್ಮರ ಅಕ್ಕ ಸಬಿಯಾ ಮ್ಯಾಥ್ಯೂಸ್ ರ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿಕೊಡ್ತಾರೆ. ಇದೇ ಸಮಯದಲ್ಲಿ ಸಬಿಯಾ ಮ್ಯಾಥ್ಯೂಸ್ರಿಗೆ ಸೆಬಾಸ್ಟಿಯನ್ ಜಾಗದಲ್ಲಿ ಸಿಕ್ಕಿದ್ದ ಅಸ್ಥಿಗಳನ್ನು ತೋರಿಸ್ತಾರೆ. ನೋಡಿ, ಇದು ಕಾಣೆಯಾಗಿರೋ ಜೈನಮ್ಮರ ಅಸ್ಥಿಗಳು, ಇದನ್ನ ಸೆಬಾಸ್ಟಿಯನ್ ತೋಟದಿಂದ ರಿಕವರ್ ಮಾಡಿದ್ವಿ ಅಂತ. ಅದನ್ನ ನೋಡಿದ ಆಕೆ ಪೊಲೀಸರಿಗೆ ಹೇಳ್ತಾರೆ, ಸರ್, ಇದನ್ನ ನೋಡಿದ್ರೆ ಇದು ನನ್ನ ತಂಗಿಯ ಅಸ್ಥಿಗಳಂತೆ ಕಾಣಿಸ್ತಿಲ್ಲ ಅಂತ. ಪೊಲೀಸರಿಗೆ ಶಾಕ್. ಏನ್ ಹೇಳ್ತಿದ್ದೀರಾ? ಜಸ್ಟ್ ಮೂಳೆಗಳನ್ನ ನೋಡಿ ಇದು ನನ್ನ ತಂಗಿ ಅಲ್ಲ ಅಂತ ಹೇಗೆ ಹೇಳೋಕೆ ಸಾಧ್ಯ ಅಂತ ಪೊಲೀಸರು ಕೇಳ್ತಾರೆ. ಅದಕ್ಕೆ ಸಬಿಯಾ ಹೇಳ್ತಾರೆ, ಖಂಡಿತವಾಗ್ಲೂ ಇದು ನನ್ನ ತಂಗಿ ಅಲ್ವೇ ಅಲ್ಲ ಸರ್. ನೀವು ಕಲೆಕ್ಟ್ ಮಾಡಿರೋ ಅಸ್ಥಿಗಳನ್ನ ಒಮ್ಮೆ ನೀವೇ ನೋಡಿ. ಇದರಲ್ಲಿ ಕೃತಕ ಹಲ್ಲುಗಳನ್ನ ಜೋಡಿಸಲಾಗಿದೆ. ಅಂದ್ರೆ ಸತ್ತಂತಹ ವ್ಯಕ್ತಿಗೆ ಹಲ್ಲುಗಳಿರಲಿಲ್ಲ, ಹಾಗಾಗಿ ಅವರು ಕೃತಕ ಹಲ್ಲುಗಳನ್ನ ಹಾಕೊಂಡಿದ್ದಾರೆ. ಆದ್ರೆ ನನ್ನ ತಂಗಿ ಜೈನಮ್ಮಳ ಹಲ್ಲುಗಳು ಪರ್ಫೆಕ್ಟ್ ಆಗಿತ್ತು. ಆಕೆ ಯಾವತ್ತೂ ಕೃತಕ ಹಲ್ಲುಗಳನ್ನ ಬಳಸಿಲ್ಲ. ಹಾಗಾಗಿ 100% ಇದು ನನ್ನ ತಂಗಿ ಜೈನಮ್ಮ ಆಗಿರೋಕೆ ಸಾಧ್ಯವೇ ಇಲ್ಲ ಸರ್ ಅಂತಾರೆ. ನಂತರ ಕೆಲ ದಿನ ಪೊಲೀಸರು DNA ರಿಪೋರ್ಟ್ಗಾಗಿ ಕಾಯ್ತಾರೆ. ಅದು ಬಂದಾಗ ಅದರಲ್ಲೂ ಸಬಿಯಾರ DNA ಜೈನಮ್ಮರ ಅಸ್ಥಿಯೊಂದಿಗೆ ಮ್ಯಾಚ್ ಆಗೋದಿಲ್ಲ. ಸಿಕ್ಕಂತಹ ದೇಹ ಜೈನಮ್ಮರದಲ್ಲ. ಪೊಲೀಸರಿಗೆ ಈ ರಿಪೋರ್ಟ್ ನೋಡಿ ಸಿಡಿಲು ಪಡೆದಂತಾಗಿತ್ತು. ನಾವು ಕಾಣೆಯಾಗಿರೋ ಓರ್ವ ಮಹಿಳೆಯನ್ನ ಹುಡುಕ್ತಿದ್ವಿ. ಆಕೆಯ ಫೋನ್ ಈ ಸೆಬಾಸ್ಟಿಯನ್ನ ಬಳಿ ಇತ್ತು. ಆತನನ್ನ ಪ್ರಶ್ನಿಸಿದಾಗ ಆತನೇ ಕೊಲೆ ಮಾಡಿರೋದಾಗಿ ಒಪ್ಕೊಂಡ. ಅದರ ಜಾಗ ಕೂಡ ಆತನೇ ತೋರಿಸ್ದ. ಅಲ್ಲಿ ನಮಗೆ ಬಾಡಿ ಕೂಡ ಸಿಕ್ತು. ಈಗ ಅದು ಜೈನಮ್ಮ ಅಲ್ಲ ಅಂದ್ರೆ ಏನರ್ಥ? ಪೊಲೀಸರ ಮುಂದೆ ಈಗ 2 ಪ್ರಶ್ನೆಗಳಿತ್ತು. ಒಂದು, ನಿಜವಾಗಿಯೂ ಜೈನಮ್ಮ ಈಗ ಎಲ್ಲಿದ್ದಾರೆ? ಇನ್ನೊಂದು, ಸಿಕ್ಕಂತಹ ದೇಹ ಜೈನಮ್ಮರದಲ್ಲ ಅಂದ್ರೆ ಮತ್ಯಾರದು ಅಂತ. ಪೊಲೀಸರ ಬಳಿ ಸೆಬಾಸ್ಟಿಯನ್ ಇನ್ನೂ ಕೈಯಲ್ಲೇ ಇದ್ದ. ಇದೊಂದೇ ಅವರ ಬಳಿ ಇದ್ದ ಅಸ್ತ್ರ. ಸಿಕ್ಕ ದೇಹ ಜೈನಮ್ಮರದಲ್ಲ ಅಂದ್ರೆ ಈ ರಾಕ್ಷಸ ಬೇರೆ ಯಾರನ್ನೋ ಕೊಲೆ ಮಾಡಿ ಅಲ್ಲಿ ಹೂತಾಕಿರೋದಂತೂ ನಿಜ. ಈತ ಸಾಮಾನ್ಯನಾಗಿರಲು ಸಾಧ್ಯವೇ ಇಲ್ಲ. ಪಕ್ಕ ಸೀರಿಯಲ್ ಕಿಲ್ಲರ್ ಇರಬೇಕು ಅಂತ ಅನ್ಕೊಂಡ ಪೊಲೀಸರು ಸೆಬಾಸ್ಟಿಯನ್ಗೆ ಕನೆಕ್ಟ್ ಆಗಿರೋ ಎಲ್ಲಾ ಸ್ಟೇಷನ್ಗಳಿಂದಲೂ ಹಳೆಯ ಕೇಸಸ್ ಗಳ ಫೈಲ್ ನ ತರಿಸ್ತಾರೆ. ಒಂದೊಂದಾಗಿ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ 2017ರಲ್ಲಿ ಪುತ್ನಾಪಾಣಿ ಎಂಬ ಲೊಕ್ಯಾಲಿಟಿಯಿಂದ ಬಿಂದು ಪದ್ಮನಾಭನ್ ಎಂಬ ಮಹಿಳೆ ಕಾಣೆಯಾಗಿರೋ ಕೇಸ್ನ ಆಕೆಯ ಅಣ್ಣ ಠಾಣೆಯಲ್ಲಿ ರಿಜಿಸ್ಟರ್ ಮಾಡಿಸಿರ್ತಾರೆ. ಆದ್ರೆ ವೀಕ್ಷಕರೇ, ಈ ಕೇಸ್ನ ಶಾಕಿಂಗ್ ನ್ಯೂಸ್ ಏನ್ ಗೊತ್ತಾ? 2006ರಲ್ಲಿ ಬಿಂದು ಕಾಣೆಯಾಗಿದ್ದಾರೆ. ಆದ್ರೆ ಅವರ ಅಣ್ಣ 11 ವರ್ಷಗಳ ಬಳಿಕ ಅಂದ್ರೆ 2017ರಲ್ಲಿ ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ನ ಫೈಲ್ ಮಾಡಿಸಿದ್ರು. ಈ ಬಿಂದು ಪದ್ಮನಾಭನ್ ಒಬ್ಬ ಎಕ್ಸೈಸ್ ಇನ್ಸ್ಪೆಕ್ಟರ್ ನ ಮಗಳು. ಆಕೆಗೊಬ್ಬ ಅಣ್ಣ ಕೂಡ ಇದ್ದಾರೆ. 2005ರಲ್ಲಿ ಬಿಂದು ತಮ್ಮ 2 ಪೋಷಕರನ್ನ ಕಳ್ಕೋತಾರೆ. ಆದ್ರೆ ತಂದೆ ಮಗಳಿಗಾಗಿ ಹಾಗೆ ಮಗನಿಗಾಗಿ ಕೋಟಿಗಟ್ಟಲೆ ಆಸ್ತಿಯನ್ನ ಕೇರಳದ ಕೊಚ್ಚಿಯಲ್ಲಿ, ಅಳಂಪುರ ಹಾಗೆ ಇನ್ನಿತರ ಅನೇಕ ಜಾಗಗಳಲ್ಲಿ ಮಾಡಿದ್ರು. ಈ ಸೆಬಾಸ್ಟಿಯನ್ ಒಬ್ಬ ರಿಯಲ್ ಎಸ್ಟೇಟ್ ಬ್ರೋಕರ್. ಆತ ಬಿಂದುಗೆ ನಿಮ್ಮ ಪ್ರಾಪರ್ಟಿಗಳನ್ನ ಮಾರಾಟ ಮಾಡಿ ಕೊಡೋದಾಗಿ ಹೇಳಿ ಪರಿಚಯನಾಗ್ತಾನೆ. ಸೆಬಾಸ್ಟಿಯನ್ಗೆ 2 ಗೆಳತಿಯರಿದ್ರು. ಟೀಮ್ ಮಿನಿ ಅಲಿಯಾಸ್ ಜಯ, ಮತ್ತೊಬ್ಬಾಕೆ ಸಸಿಕಲಾ. ಬಿಂದೂರವರ ಅಮಲಾಪುರಂ ಪ್ರಾಪರ್ಟಿನ ಸೇಲ್ ಮಾಡಿ ಕೊಡೋದಾಗಿ ಹೇಳಿ ಆಕೆಗೆ 1.5 ಲಕ್ಷ ಅಡ್ವಾನ್ಸ್ ಕೂಡ ಕೊಡ್ತಾರೆ. ಇದು ಸೆಬಾಸ್ಟಿಯನ್ ನ ಪ್ಲಾನ್ ನ ಮೊದಲ ಭಾಗ. ಇದಾದ ನಂತರ ಸೆಬಾಸ್ಟಿಯನ್, ಜಯ ಹಾಗೂ ಸಸಿಕಲಾ ಬಿಂದೂರವರ ಮನೆಗೆ ರೆಗ್ಯುಲರ್ ಆಗಿ ಹೋಗಿ ಬರೋಕೆ ಸ್ಟಾರ್ಟ್ ಮಾಡ್ತಾರೆ ಪ್ರಾಪರ್ಟಿ ವಿಚಾರವಾಗಿ. ಆದ್ರೆ ಮೇ 2006ರ ಒಂದು ರಾತ್ರಿ ಈ 3 ಬಿಂದುಗೆ ಸರಿಯಾಗಿ ಕುಡಿಸಿ ಕುತ್ತಿಗೆಗೆ ಶಾಲ್ ಹಾಕಿ ಉಸಿರುಗಟ್ಟಿಸಿ ಕೊಲೆ ಮಾಡ್ತಾರೆ. ಈ ಘಟನೆ ನಡೆದದ್ದು ಸೆಬಾಸ್ಟಿಯನ್ನ ತೋಟದಲ್ಲಿ ಅಂದ್ರೆ ಪಲಿಪುರಂನಲ್ಲಿ. ಅದಾದ ನಂತರ ಬಿಂದುರ ದೇಹವನ್ನ ಬೇರೆ ಬೇರೆ ಭಾಗಗಳಾಗಿ ಮಾಡಿ ಆ 2.5 ಎಕರೆ ತೋಟದಲ್ಲಿ ಬೇರೆ ಬೇರೆ ಜಾಗದಲ್ಲಿ ದೇಹದ ಒಂದೊಂದು ಭಾಗಗಳನ್ನ ಹೂತಾಕ್ತಾನೆ. ಅದಾಗಿ 1 ವರ್ಷ ವೇಟ್ ಮಾಡಿದ ಸೆಬಾಸ್ಟಿಯನ್ ಮತ್ತೆ ಹೂತಂತಹ ಜಾಗಗಳಿಂದ ಆ ಅಸ್ಥಿಗಳನ್ನ ತೆಗೆದು ಅದನ್ನ ಸುಟ್ಟು ಪುಡಿ ಮಾಡಿ ತನೀರ್ ಮುಖಂ ಬಂದರಿಗೆ ತಗೊಂಡೋಗಿ ನೀರಿಗೆ ಹೋಮ ಮಾಡ್ತಾನೆ. ನಂತರ 2013ರಲ್ಲಿ ಬಿಂದು ಪದ್ಮನಾಭರವರ ಕಂಪ್ಲೀಟ್ ಆಸ್ತಿಯನ್ನ ಆತನ ಗೆಳತಿ ಜಯಾಳ ಸಹಾಯದಿಂದ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಹಾಗೆ ಆಧಾರ್ ಕಾರ್ಡ್ ನ ಫೋರ್ಜರಿ ಮಾಡಿ ಜಯಾಳೆ ಬಿಂದು ಅಂತ ತೋರಿಸಿ ಆಲ್ಮೋಸ್ಟ್ 5 ಕೋಟಿ ರೂಪಾಯಿ ಆಸ್ತಿಯನ್ನ ಮಾರಾಟ ಮಾಡ್ತಾನೆ. ಬಿಂದು ಪದ್ಮನಾಭನ್ರಿಗೆ ಒಬ್ಬ ಅಣ್ಣ ಇದ್ದ. ಆತ ಕೆನಡಾದಲ್ಲಿ ಸೆಟ್ಲ್ ಆಗಿದ್ದ. ಅಣ್ಣ ತಂಗಿ ನಡುವೆ ಬಾಂಧವ್ಯ ಚೆನ್ನಾಗಿರಲಿಲ್ಲ. ಆತ 2017ರಲ್ಲಿ ಇಂಡಿಯಾಗೆ ಬರ್ತಾನೆ. ಅಲ್ಲಿವರೆಗೂ ಆತ ಬಿಂದು ಅವರ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇರಲಿಲ್ಲ. ಆದ್ರೆ ಒಮ್ಮೆ ಇಂಡಿಯಾಗೆ ಬಂದು ತನ್ನ ಮನೆಗೆ ಹೋದ್ರೆ ಅಲ್ಲಿ ಬೇರೊಂದು ಫ್ಯಾಮಿಲಿ ವಾಸವಾಗಿದ್ರು. ಕೇಳಿದ್ದಕ್ಕೆ ನಿಮ್ಮ ತಂಗಿ ನಮಗೆ ಈ ಪ್ರಾಪರ್ಟಿನ ಹಲವಾರು ವರ್ಷಗಳ ಹಿಂದೆಯೇ ಮಾರಾಟ ಮಾಡಿದ್ದಾರೆ ಅಂತಾರೆ.
ಆಶ್ಚರ್ಯಗೊಂಡ ಆತ ಪೊಲೀಸ್ ಠಾಣೆಗೆ ಹೋಗಿ ತಂಗಿ ಬಿಂದು ಹಾಗೆ ಪ್ರಾಪರ್ಟಿ ಫೋರ್ಜರಿಯ ಕೇಸ್ನ ಫೈಲ್ ಮಾಡಿಸ್ತಾನೆ. ಈ ವಿಷಯ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಸೆಬಾಸ್ಟಿಯನ್ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಫೋರ್ಜರಿ ಮಾಡಿ ಬಿಂದೂರ ಪ್ರಾಪರ್ಟಿನ ಸೇಲ್ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಆತನನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೂ ಸಬ್ಮಿಟ್ ಮಾಡ್ತಾರೆ. ಆತನಿಗೆ ಈ ವಿಚಾರವಾಗಿ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಕೂಡ ಆಗತ್ತೆ. ಆದ್ರೆ ಪೊಲೀಸರಿಂದ ಬಿಂದು ಪದ್ಮನಾಭನ್ ಕಾಣೆಯಾಗಿರೋ ಕನೆಕ್ಷನ್ ನ ಸೆಬಾಸ್ಟಿಯನ್ ವಿರುದ್ಧ ಎಸ್ಟಾಬ್ಲಿಷ್ ಮಾಡಕ್ಕಾಗ್ಲಿಲ್ಲ. ಆಕೆಯನ್ನ ಎಷ್ಟೇ ಹುಡುಕಿದ್ರೂ ಆಕೆ ಸಿಗ್ಲಿಲ್ಲ. ಹೇಗೆ ಸಿಗ್ತಾಳೆ? ಆಕೆಯ ಪುಡಿಯಾದ ಮೂಳೆಗಳು ಕೂಡ ಸಮುದ್ರ ಸೇರಿತ್ತು. ಆಕ್ಚುಲಿ ಈ ಪೊಲೀಸರು ತೋರಿಸಿದ ನೆಗ್ಲಿಜೆನ್ಸಿ ಸೆಬಾಸ್ಟಿಯನ್ಗೆ ಬಹಳನೇ ಕಾನ್ಫಿಡೆನ್ಸ್ ಕೊಡುತ್ತೆ. ಒಂದಾದರ ನಂತರ ಒಂದೊಂದು ಕ್ರೈಮ್ ಮಾಡ್ಕೊಂಡೇ ಹೋಗ್ತಾನೆ. ಪ್ರಸ್ತುತ ಟೈಮ್ಗೆ ಬಂದ್ರೆ ಪೊಲೀಸರಿಗೆ ಈ ಸೆಬಾಸ್ಟಿಯನ್ ಲ್ಯಾಂಡ್ ಫ್ರಾಡ್ ಕೇಸ್ನಲ್ಲಿ ಜೈಲ್ಗೆ ಹೋಗಿ ಬೇಲ್ ಮೂಲಕ ಹೊರಗಿದ್ದ. ಈಗ ಶಿಕ್ಷೆಯ ಅವಧಿಯೂ ಕೂಡ ಮುಗಿದಿದೆ ಅನ್ನೋ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಅದರ ಜೊತೆಗೆ ಆಗಿನ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಈತ ಕೇವಲ ಲ್ಯಾಂಡ್ ಫ್ರಾಡ್ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದ ಅನ್ನೋದು ಗೊತ್ತಾಗಿತ್ತು ಬಿಟ್ರೆ ಬಿಂದು ಪದ್ಮನಾಭನ್ ಅವರ ಬಗ್ಗೆ ಸುಳಿವು ಸಿಕ್ಕಿರಲಿಲ್ಲ. ಈಗ ಪೊಲೀಸರಿಗೆ ಅನ್ಸುತ್ತೆ, ಹಾಗಿದ್ರೆ ನಮಗೆ ಸಿಕ್ಕ ಮೂಳೆಗಳು ಡೆಫಿನೆಟ್ಲಿ ಬಿಂದು ಪದ್ಮನಾಭನ್ ಅವರದೇ, ಅದರಲ್ಲಿ ಅನುಮಾನವೇ ಇಲ್ಲ ಅಂತ. ಇದಾದ ನಂತರ ಪೊಲೀಸರು ಬಿಂದೂರ ಅಣ್ಣನನ್ನ ಕನೆಕ್ಟ್ ಮಾಡಿ ಠಾಣೆಗೆ ಕರೆಸಿ ಸಿಕ್ಕಂತಹ ಅಸ್ಥಿಗಳನ್ನ ತೋರಿಸಿ DNA ಟೆಸ್ಟಿಂಗ್ ಆಗಿ ಸ್ಯಾಂಪಲ್ಸ್ ಗಳನ್ನು ಕಲೆಕ್ಟ್ ಮಾಡ್ಕೋತಾರೆ. ಆದ್ರೆ ಬಿಂದೂರವರ ಅಣ್ಣ ಆ ಅಸ್ಥಿಗಳನ್ನ ನೋಡಿ ಇದು ನನ್ನ ತಂಗಿ ಬಿಂದೂಳ ಅಸ್ಥಿ ಅಲ್ಲ, ಆಕೆಗೆ ಕೃತಕ ಹಲ್ಲುಗಳು ಇರಲಿಲ್ಲ ಅಂತಾರೆ. DNA ರಿಪೋರ್ಟ್ ಕೂಡ ನೆಗೆಟಿವ್ ಆಗಿ ಬರುತ್ತೆ. ಇಲ್ಲಿಗೆ ಪೊಲೀಸರು ಕಂಪ್ಲೀಟ್ ಆಗಿ ತಬ್ಬಿಬಾಗಿ ಹೋಗಿದ್ರು. ಸೆಬಾಸ್ಟಿಯನ್ ಏನೋ ಒಬ್ಬ ಭಯಂಕರ ಕ್ರಿಮಿನಲ್ ಕೊಲೆಗಾರ ಅಂತ ಗೊತ್ತಿದ್ರು ಸಿಕ್ಕಂತಹ ದೇಹದ ಅಂಶಗಳು ಜೈನಮ್ಮದ್ದೂ ಅಲ್ಲ, ಇತ್ತ ಬಿಂದುದೂ ಅಲ್ಲ. ಹಾಗಿದ್ರೆ ಈ 3ನೇ ಮಹಿಳೆ ಯಾರು? ಪೊಲೀಸರು ಸೆಬಾಸ್ಟಿಯನ್ನ ಎಷ್ಟೇ ಪ್ರಶ್ನೆ ಮಾಡಿದ್ರು ಆತ ಒಂದಕ್ಕೂ ನೇರವಾಗಿ ಉತ್ತರ ಕೊಡ್ತಿರ್ಲಿಲ್ಲ. ನಿರಂತರವಾಗಿ ಪೊಲೀಸರನ್ನ ಕನ್ಫ್ಯೂಸ್ ಮಾಡ್ತಾನೆ ಇದ್ದ. ಒಮ್ಮೆ ನಾರ್ಮಲ್ ಆಗಿ ವರ್ತಿಸಿದ್ರೆ ಮತ್ತೊಮ್ಮೆ ಹುಚ್ಚನಂತೆ ವರ್ತಿಸ್ತಿದ್ದ. ಪೊಲೀಸರಿಗೆ ಒಂದಂತೂ ಕ್ಲಿಯರ್ ಆಗಿತ್ತು, ಆತ ನಮ್ಮೊಂದಿಗೆ ಆಟ ಆಡ್ತಿದ್ದಾನೆ ಅಂತ. ಈ ಮನುಷ್ಯ ಹಲವಾರು ಕೃತ್ಯಗಳಲ್ಲಿ ಭಾಗಿಯಾಗಿರೋದಂತೂ ನಿಜ. ಮಹಿಳೆಯರಿಗೆ ಹಿಂಸೆ ಕೊಟ್ಟು ಅವರನ್ನ ಲೂಟಿ ಮಾಡಿ ನಂತರ ಕೊಲೆ ಮಾಡಿದ್ದಾನೆ. ಆದ್ರೆ ಎಷ್ಟು ಜನರನ್ನ? ಅದಕ್ಕೆ ಸಾಕ್ಷಿಗಳಲ್ಲಿ ಅನ್ನೋದೇ ಪೊಲೀಸರ ಮುಂದೆ ಇದ್ದ ಪ್ರಶ್ನೆ. ಪೊಲೀಸರು ಈ ಕೇಸ್ನಲ್ಲಿ ಇನ್ನೂ ಸ್ವಲ್ಪ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಂತೆ ರೋಸಮ್ಮ ಎಂಬ ಹೆಸರು ಸೆಬಾಸ್ಟಿಯನ್ ಹಳೆ ಫೈಲ್ ನಲ್ಲಿ ಕಾಣಸಿಗತ್ತೆ. ಈ ರೋಸಮ್ಮ ಸೆಬಾಸ್ಟಿಯನ್ ಪಕ್ಕದ ಮನೆಯಾಕೆ. 2012ರಲ್ಲಿ ಆಯಿಷಾ ಎಂಬ ಮಹಿಳೆಯ ಮಗಳು ಪೊಲೀಸ್ ಸ್ಟೇಷನ್ಗೆ ಬಂದು ನನ್ನ ತಾಯಿ ಮಿಸ್ಸಿಂಗ್ ಆಗಿದ್ದಾರೆ, ಆಕೆ ಕೊನೆಯದಾಗಿ ಈ ರೋಸಮ್ಮ ಬಳಿಗೆ ಹೋಗಿದ್ರು. ನಮ್ಮ ತಾಯಿಗೆ ರೋಸಮ್ಮ ಒಂದು ಪ್ರಾಪರ್ಟಿ ತೋರಿಸ್ತೀನಿ ಖರೀದಿ ಮಾಡೋಕೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಆದ್ರೆ ಬ್ರೋಕರ್ ಹೆಸರನ್ನ ಸೆಬಾಸ್ಟಿಯನ್ ಅಂತ ಹೇಳಿದ್ದು ನನಗೆ ನೆನಪಿದೆ ಅಂತ ಹೇಳಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಲಾಡ್ಜ್ ಆಗಿತ್ತು. ಆದ್ರೆ ಆ ಕೇಸ್ನಲ್ಲೂ ಕೊನೆಯವರೆಗೂ ಆಯಿಷರನ್ನ ಹುಡುಕಕ್ಕಾಗದೆ ಅದು ಕೋಲ್ಡ್ ಕೇಸ್ ಆಗಿ ಉಳ್ಕೊಂಡಿತ್ತು. ಪ್ರಸ್ತುತ ಪೊಲೀಸರಿಗೆ ಮೇಬಿ ಸಿಕ್ಕಂತಹ ಅಸ್ಥಿಗಳು ಆಯಿಷಳದ್ ಯಾಕಿರಬಾರ್ದು ಅಂತ ಅನಿಸಿ ಆಕೆಯ ಮಗಳನ್ನ ಕರೆಸಿ ಆ ಅಸ್ಥಿಯನ್ನು ತೋರಿಸ್ತಾರೆ. ಆಕೆ ಅದನ್ನ ನೋಡಿ, ಹೌದು ಸರ್, ನನ್ನ ತಾಯಿ ಕೃತಕ ಹಲ್ಲನ್ನ ಬಳಸ್ತಿದ್ರು, ಇದು ನನ್ನ ತಾಯಿಯ ಮೂಳೆಗಳೇ ಇರಬೇಕು ಅಂತಾಳೆ. ಪೊಲೀಸರಿಗೆ ಒಂದು ಮಟ್ಟಿನ ನಿರಾಳತೆ. ನಂತರ ಆಕೆಯ DNA ಮ್ಯಾಚಿಂಗ್ ಮಾಡಿಸಿ ನೋಡಿದಾಗ ಅದು 100% ಮ್ಯಾಚ್ ಆಗುತ್ತೆ. ಅಂದ್ರೆ ಅಲ್ಲಿಗೆ ಪೊಲೀಸರಿಗೆ ಸಿಕ್ಕಂತಹ ಮೂಳೆಗಳು ಜೈನಮ್ಮದು ಅಲ್ಲ, ಬಿಂದು ಪದ್ಮನಾಭಂದು ಅಲ್ಲ, ಆಯುಷದು. ಅಲ್ಲಿಗೆ ಈ ಪ್ರಕರಣದಲ್ಲಿ ಒಂದು ಕೇಸ್ ಸಾಲ್ವ್ ಆಯ್ತು. ಆದ್ರೆ ಉಳಿದ ಮಹಿಳೆಯರಲ್ಲಿ ಇಲ್ಲಿ ಒಂದಂತೂ ಕನ್ಫರ್ಮ್, ಸೆಬಾಸ್ಟಿಯನ್ನ ಆ 2.5 ಎಕರೆ ಜಾಗದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಈ ಮಹಿಳೆಯರು ಮಣ್ಣಾಗಿದ್ದಾರೆ. ಆದ್ರೆ ಎಲ್ಲಿ? ಆತನನ್ನ ಕೇಳಿದ್ರೆ ಗಂಟೆಗೊಂದು ಜಾಗವನ್ನ ತೋರಿಸ್ತಿದ್ದ. ಅಗಿದು ನೋಡಿದ್ರೆ ಅಲ್ಲೇನೋ ಸಿಕ್ತಿರ್ಲಿಲ್ಲ. ಸೊ ಪೊಲೀಸರು ಯೋಚಿಸ್ತಾರೆ, ಈ ಮೆಥಡ್ ನಮಗೆ ವರ್ಕ್ ಆಗಲ್ಲ, ನಾವು ಸ್ನಿಫರ್ ಡಾಗ್ಸ್ ಗಳನ್ನ, ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡೋಣ. ಈ ಸ್ನಿಫರ್ ಡಾಗ್ಸ್ ಗಳಿಗೆ ಭೂಮಿ ಒಳಗಡೆ ಕೂತಿಟ್ಟಿರೋ ಮನುಷ್ಯನ ಅಥವಾ ಮೂಳೆಗಳ ವಾಸನೆ ಬೇಗನೆ ಗೊತ್ತಾಗುತ್ತೆ. ಸೊ ಈಗ ಈ ಸ್ನಿಫರ್ ಡಾಗ್ಸ್ ಗಳು ಆ 2.5 ಎಕರೆ ತೋಟವನ್ನೆಲ್ಲ ಹುಡುಕಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಡಾಗ್ ಸೆಬಾಸ್ಟಿಯನ್ ಮನೆಯೊಳಗೆ ಒಂದು ಕೋಣೆಯನ್ನ ನೋಡಿ ಬೋಳೋಕೆ ಸ್ಟಾರ್ಟ್ ಮಾಡುತ್ತೆ. ಅದೊಂದು ಹೊಸದಾಗಿ ಪೇಂಟ್ ಮಾಡಿದ ಗಾರಿಯ ಫಿನಿಶಿಂಗ್ ನಲ್ಲಿರೋ ಗೋಡೆ. ನಂತರ ಪೊಲೀಸರು ಆ ಗೋಡೆಯನ್ನ ಹೊಡಿತಾರೆ. ಅದರೊಳಗೆ ಮನುಷ್ಯನ ಮೂಳೆಗಳು, ಆದ್ರೆ ಸಂಪೂರ್ಣ ದೇಹ ಸಿಗ್ಲಿಲ್ಲ. ಕಾಲಿನ ಭಾಗ, ಕೈಯ ಭಾಗ, ತಲೆ, ಹೀಗೆ ಕೆಲವೊಂದು ಭಾಗಗಳು ಮಾತ್ರ ಅಲ್ಲಿ ಸಿಗತ್ತೆ. ಸ್ನಿಫರ್ ಡಾಗ್ಸ್ ಎಲ್ಲೆಲ್ಲಿ ಮಾರ್ಕ್ ಮಾಡ್ತಿತ್ತೋ ಅಲ್ಲೆಲ್ಲ ಅಗಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಅಗದಲ್ಲೆಲ್ಲ ಪೊಲೀಸರಿಗೆ ಮೂಳೆಗಳೇ ಸಿಕ್ತಿತ್ತು. ಆ ಜಾಗದಲ್ಲಿ ಹಲವಾರು ಕಡೆ ಸಣ್ಣ ಸಣ್ಣ ಬಾವಿಗಳಿತ್ತು. ಅದರಲ್ಲಿ ಕ್ಯಾಟ್ ಫಿಶ್ ನ ಸಾಕಿದ್ದ. ಮಾಂಸವನ್ನ ತಿಂದು ಮೂಳೆಗಳನ್ನ ಹಾಗೆ ಬಿಟ್ಟಿದ್ದ ಅನೇಕ ಅಸ್ಥಿಗಳು ಆ ಬಾವಿಯಿಂದ ರಿಕವರ್ ಆಗತ್ತೆ. ಸೊ ಟೋಟಲ್ ಆಗಿ 30 ಬೇರೆ ಬೇರೆ ಅಸ್ಥಿಗಳು ಪೊಲೀಸರ ವಶವಾಗಿದೆ. ಆದ್ರೆ ಅದೆಷ್ಟು ಮಹಿಳೆಯರದು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಈಗ ಪೊಲೀಸರು ಸೆಬಾಸ್ಟಿಯನ್ ನೊಂದಿಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದು ಕೊನೆಯದಾಗಿ ಕಾಣೆಯಾಗಿರೋ ರಿಪೋರ್ಟ್ ಯಾವ ಸ್ಟೇಷನ್ ನಲ್ಲಿ ಫೈಲ್ ಆಗಿದೆ ಅಂತ ಚೆಕ್ ಮಾಡ್ತಿದ್ದಾರೆ. 2020ರಲ್ಲಿ ಸಿಂಧು ಎಂಬ ಮಹಿಳೆ ಕೂಡ ಈತನ ಕಾಂಟ್ಯಾಕ್ಟ್ ಗೆ ಬಂದು ಮಿಸ್ಸಿಂಗ್ ಆಗಿರೋ ರಿಪೋರ್ಟ್ ಫೈಲ್ ಆಗಿದೆ. ಇನ್ನೂ 4 ಮಹಿಳೆಯರ ಮಿಸ್ಸಿಂಗ್ ರಿಪೋರ್ಟ್ ಗೆ ಈತನ ಕನೆಕ್ಷನ್ ಇದೆ. ಈಗ
ಈಗ ಸದ್ಯಕ್ಕೆ ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಮಾಡಿರೋರನ್ನ ಠಾಣೆಗೆ ಕರೆಸಿ ಅವರ DNA ಸ್ಯಾಂಪಲ್ಸ್ ಗಳನ್ನ ತಗೊಂಡು ಸಿಕ್ಕಂತಹ ಮೂಳೆಗಳೊಂದಿಗೆ ಮ್ಯಾಚಿಂಗ್ ಮಾಡ್ತಿದ್ದಾರೆ. ಸೆಬಾಸ್ಟಿಯನ್ ಬ್ಯಾಂಕ್ ಅಕೌಂಟ್ ನಲ್ಲಿ 2 ಕೋಟಿಗೂ ಅಧಿಕ ಕ್ಯಾಶ್ ಹಾಗೆ ಬೇರೆ ಬೇರೆ ಬ್ಯಾಂಕ್ ಗಳಲ್ಲಿ 50 ಲಕ್ಷ 30 ಲಕ್ಷ ಹಣ ಕೂಡ ಇತ್ತು. ಒಬ್ಬ ಆರ್ಡಿನರಿ ಬಸ್ ಡ್ರೈವರ್ ಹಾಗೆ ಲೋಕಲ್ ರಿಯಲ್ ಎಸ್ಟೇಟ್ ಏಜೆಂಟ್ ನ ಬಳಿ ಇಷ್ಟೊಂದು ಹಣ ಹೇಗೆ? ನಿಯತ್ತಾಗಂತೂ ದುಡ್ದಿದ್ದಲ್ಲ. ಕಾಣೆಯಾಗಿರೋ ಅಷ್ಟು ಮಹಿಳೆಯರು ಒಬ್ಬಂಟಿಯಾಗಿ ಬದುಕ್ತಿದ್ದವರು, ಗಂಡ ಅಥವಾ ಪೋಷಕರು ಇಲ್ಲದೆ ಇರೋರು. ಇವರೇ ಸೆಬಾಸ್ಟಿಯನ್ ಮೇನ್ ಟಾರ್ಗೆಟ್ಸ್. ಪರಿಚಯ ಮಾಡ್ಕೊಳ್ಳೋದು, ನಂತರ ಮ್ಯಾನಿಪುಲೇಟ್ ಮಾಡೋದು, ನಂತರ ಅವರಿಂದ ಪ್ರಾಪರ್ಟಿ ಪೇಪರ್ಗಳಿಗೆ ಸೈನ್ ತಗೊಂಡು ಕೊಲೆ ಮಾಡೋದು, ಅದನ್ನ ತಗೊಂಡೋಗಿ ಆತನ ಜಮೀನಿನಲ್ಲೇ ಹೂತಾಕೋದು. ಈ ಕೇಸ್ ಇನ್ನು ಕೋರ್ಟ್ ನ ಮೆಟ್ಟಿಲೇರಿಲ್ಲ. ಇದು ನಡೆದಿದ್ದು ಜಸ್ಟ್ 1-2 ತಿಂಗಳ ಹಿಂದೆ ಅಷ್ಟೇ. ಚಾರ್ಜ್ ಶೀಟ್ ಇನ್ನು ರೆಡಿ ಆಗ್ಬೇಕಾಗಿದೆ. DNA ಟೆಸ್ಟಿಂಗ್ ಗಳ ಮ್ಯಾಚಿಂಗ್ ಆಗೋಕೆ ಬಾಕಿ ಇದೆ. ಕೇರಳದಲ್ಲಿ ಸಾಕಷ್ಟು ಸೀರಿಯಲ್ ಕಿಲ್ಲರ್ಸ್ ಗಳ ಕೇಸಸ್ ಗಳನ್ನ ನೋಡಿದ್ದೇವೆ, ಆದ್ರೆ ಈ ತರಹದನ್ನ ನೋಡಿಯೇ ಇರಲಿಲ್ಲ. ಸೆಬಾಸ್ಟಿಯನ್ ಒಬ್ಬ ನಟೋರಿಯಸ್ ಕ್ರಿಮಿನಲ್, ಅದರಲ್ಲಿ 2 ಮಾತಿಲ್ಲ. ಇಷ್ಟೆಲ್ಲ ಎವಿಡೆನ್ಸಸ್ ಇದ್ರೂ ಇವತ್ತಿನವರೆಗೂ ಆತ ಡೈರೆಕ್ಟ್ ಆಗಿ ಏನನ್ನು ಕನ್ಫೆಸ್ ಮಾಡಿಲ್ಲ. ಜಸ್ಟ್ ಜೈನಮ್ಮ ಕೇಸಲ್ಲಿ ಮಾತ್ರ ಬಾಯಿ ಬಿಟ್ಟಿದ್ದಾನೆ. ಮೇ ಬಿ ಏನಾದ್ರೂ ಆಕೆಯ ಅಸ್ಥಿಗಳು ಪೊಲೀಸರಿಗೆ ಸಿಕ್ಕಿಲ್ಲ ಅಂದ್ರೆ ಈ ಕೇಸ್ ಏನಾಗುತ್ತೋ ದೇವರಿಗೆ ಗೊತ್ತು. ಅದೆಷ್ಟು ವರ್ಷಗಳು ಹಿಡಿಯುತ್ತೋ ಗೊತ್ತಿಲ್ಲ. ವೀಕ್ಷಕರ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.